ಅಮ್ಮ ಅಪ್ಪ ಅವರು ಏನೋ ಮಾಡ್ತಾಳೆ ಅವಳು, ಏನೋ ಮಾಡ್ತಾಳೆ. ಅವತ್ತು ಕೂಡ ಅದೇ ಹೇಳಿದ್ ನಮ್ಗೆ ಟೀಸರ್ ರಿಲೀಸ್ ದಿನ, ಏನೋ ಮಾಡ್ತಾರೆ, ಹಠಚ್ಚಲ್ಲ ಇದೆ ಅನ್ನೋ ಥರ ಅವ್ರು ಮಾತಾಡಿದ್ರು. ಸೊ ಅವರ ಬೆಂಬಲ ಹೇಗಿತ್ತು? ನೀವು ನಿರ್ಮಾಪಕ ಗೊತ್ತಿತ್ತು ಮುಂಚೆ ಮನೇಲಿ ಮಾತಾಡ್ಕೋತಾ ಇದ್ವಿ ಏನಾದ್ರು ಮಾಡ್ಬೇಕು ಅದು ಇದು ಅಂತ. ಅದೇ ಗೊತ್ತು ಅವ್ರಿಗೂ ಎಲ್ಲ ಇವಳು ಮಾಡ್ತಾಳೆ, ಮಗಂದೆಲ್ಲ ಹಿಂದೆ ಇವಳ್ದೆ ಅಂತ, ಅಂದರೆ ಸಪೋರ್ಟ್ ಕೊಡ್ತಾ ಇದ್ದೀವಲ್ಲ ಅಂತ. ಅವ್ರಿಗೇನು ಗೊತ್ತಿಲ್ಲ, ಬಟ್ ನಾನು ಮಾಡ್ತಿದ್ದೆ. ಬಟ್ ನನಗೊಂದು ಇತ್ತಲ್ಲ, ಹಂಗಾಗಿ ಇವ್ರನ್ನ ಆಯ್ಕೆ ಮಾಡೋದಾಗ್ಲೂ ಎಲ್ಲ ನೋಡಿ, ಅಂದರೆ ಅವ್ರು ಏನು ಕೇಳಕ್ಕೆ ಬರಲ್ಲ, ಅದ್ರ ಬಗ್ಗೆ ಅವ್ರು ಡೀಪಾಗಿ ನೋಡೋಕ್ಕೆ ಹೋಗಲ್ಲ, ಮಾಡ್ತಾಳೆ ಅಂತ ಗೊತ್ತು. ಮಾಡೋವಂಥ ಅವ್ರದ್ದು ಬೆಂಬಲನೇ ಇದರಲ್ಲಿ ನನಗೆ. ನಾನು ಅವರಿಬ್ಬರೇ, ಅವ್ರ ಬೆಂಬಲ ಕೊಟ್ಟಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ. ಫುಲ್ ತೋಟ ಎಲ್ಲ ಅವ್ರು ನೋಡ್ಕೊಳ್ತಿದ್ದು, ನಾನು ತೋಟದಲ್ಲಿ ಇನ್ವಾಲ್ವ್ ಆಗಿದ್ದು, ಮತ್ತು ಈ ಕಡೆ ಬರಬೇಕಲ್ಲ, ಏನು ಬರೋ ಕೆಲಸ ಕೊಟ್ಟೇ ಇಲ್ಲ. ಒಂದು ಆಫೀಸ್ ಮಾಡಿಕೊಟ್ಟೆ, ಅಲ್ಲಿ ನಾನಿದ್ದೆ, ಅದೊಂದು ಚೇಂಜ್ ಮಾಡಿಕೊಡುವಾಗ ಅದೊಂದು ಹೇಳಿದ್ರು. ಬಟ್ ನಾನು ನಮ್ಮ ಹುಡುಗ ಇದ್ದಾನೆ ರಾಜು, ನಾವೆಲ್ಲ ಸೇರಿ ನಮ್ದು ಸಾಮಾನೆಲ್ಲ ನಿಧಾನ ಕಾರಲ್ಲಿ ಶಿಫ್ಟ್ ಮಾಡ್ಕೊಂಡ್ವಿ. ಅಂದರೆ ಮೇನ್ ಥಿಂಗ್ಸ್ ಅಲ್ಲೇ ಬಿಟ್ಟಿದ್ದೀವಿ, ಕಾಟು ಗೀಟು ಎಲ್ಲ ಫರ್ನಿಚರ್, ಅಡುಗೆ ಸಾಮಾನು ಎಲ್ಲ, ಅಡುಗೆ ಮನೆ ಎಲ್ಲ ಸೆಟಪ್ ಅಲ್ಲೇ ಇದೆ. ಸುಮ್ಮನೆ ನಮ್ಗೆ ಏನು ಬೇಕೆಲ್ಲ ಎತ್ಕೊಂಡ್ವಿ. ಇವ್ರಿಗೆ ಗೊತ್ತಾಗ್ಬಾರ್ದಲ್ಲ, ಇವರು ಅಂದರೆ ನಂದು ಅಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಆಫೀಸು. ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿಲ್ಲ, ನಾನು ಇರೋದು ಬಂದೋಗೋದು ಗೊತ್ತಿತ್ತು, ಸಿನಿಮಾ ಮಾಡ್ತಿದ್ದೀವಿ ಅಂತ ಅವ್ರಿಗೂ ಗೊತ್ತಿಲ್ಲ. ಅಂದರೆ ನಮ್ಮದೇ ಓನ್ ಅಪಾರ್ಟ್ಮೆಂಟು. ಸುಮ್ಮನೆ ಬೀಗ ಹಾಕ್ಬಿಟ್ಟಿರ್ತಾ ಇದ್ವಿ. ಆಮೇಲೆ ತುಂಬ ರೆಗ್ಯುಲರ್ ಓಡಾಡೋಕ್ಕೆ ಶುರು ಮಾಡಿದ್ವಿ. ಯಾವತ್ತೋ ಒಂದಿನ ಹೋಗ್ತಿದ್ದೆ. ಆಮೇಲೆ ಕೇಳಿದ್ರು, ನೀವೇನಲ್ಲಿ ಏನು ಕೇಳಕ್ಕೆ ಹೋಗ್ಬೇಡಿ, ನಾನು ಅವ್ರ ರಿಲೇಷನ್ ಅಂತ ಹೇಳ್ಬಿಡಿ ಅಂತ ಹೇಳಿದ್ದೆ ಅವ್ರಿಗೆ. ಅಷ್ಟೇ, ಜಾಸ್ತಿ ಡೈರೆಕ್ಟ್ರು ಅದೆಲ್ಲ ಅಂದರೆ ಟಿ ವಿ ಅವ್ರು ಹೋಗ್ಬಿಡ್ತೀರಾ, ಎಷ್ಟೊಂದು ಸಿನಿಮಾ ಮಾಡ್ತಾವ್ರಂತೆ, ಸಿನಿಮಾ ಮಾಡ್ತಾವ್ರಂತೆ. ಅದೇ ನಮ್ಗೆ ಸಣ್ಣದು ನಮ್ಗೆ ಇಂಟು ಸಿಗ್ಲಿಲ್ವಾ? ನಮ್ಮ ರಾಮು ಕೇಳ್ದ, ನಮ್ಮ ಗರುಡ ರಾಮು, ಆಮೇಲೆ ನಮ್ಮ ವಿನಯ್ ಅಂತ ಒಬ್ಬಿದ್ದಾನೆ, ಆ ದಿಂಬಿ ಸಿಗ್ತಾನೆ ಇದರಲ್ಲಿ. ನಾನು ಅಷ್ಟು ಕರೆಕ್ಟಾಗಿ ಅವ್ನು ನೋಡಿಲ್ಲ ಪಿಕ್ಚರಲ್ಲಿ. ಒಂದು ದಿಂಬಿಟ್ಬಿಟ್ಟು ಯಾರಿಗೋ ಸಾಯಿಸಕ್ಕೆ ಹೋಗ್ತಾನೆ. ಅವನ ಹೆಸರು ವಿನಯ್ ಅಂತ, ಕೆಂಪಗಿದ್ದಾನೆ, ಗೋಲ್ಡ್ ಫಿಂಚಲ್ಲ. ಅವನು ನಮ್ಮ ಮನೆ ಮಗನ ಥರನೇ. ಅವನು ಮೊನ್ನೆ ಏನಕ್ಕೋ ಮಾಡಿಬಿಟ್ಟು ಟೀಸರ್ ಎಲ್ಲ ನೋಡಿದಾಗ ಮಾಡ್ಬಿಟ್ಟು, ಅಲ್ಲಮ್ಮ ನಮ್ಮ ಅಣ್ಣ ಎಲ್ಲೆಲ್ಲಿ ಒಂದು ಹುಳ ಬಿದ್ದೋದ್ರು ಗೊತ್ತಾಗುತ್ತೆ, ಅಷ್ಟು ಬುದ್ಧಿವಂತರು. ಅವ್ರಿಗೆ ಗೊತ್ತಿಲ್ದಂಗೆ ಸಿನಿಮಾ ಮುಗಿಸಿದ್ದೀರಾ, ಏನಮ್ಮ ನಿಮ್ಮ ಟ್ಯಾಲೆಂಟು ಅಂತ. ಅಂದರೆ ಉದ್ದೇಶ ಇಷ್ಟೇ, ಸುಮ್ಮನೆ ಯಶಕ್ಕೆ ತೊಂದರೆ ಆಗಬಾರ್ದು ಅಂತ. ಈಗಲೇ ಕರ್ಕೊಬನ್ನಿ ಅಂತ ಕೂತಿದ್ದೀರ, ಆಮೇಲೆ ಬೈತಾನೆ ದಿನ. ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದ, ಇವತ್ತು ಚೇಂಜ್ ಆಯಿತು ಇಂಟರ್ವ್ಯೂ ಎಲ್ಲ.